ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮಿಲಿ ಕಿಚನ್ ಆ್ಯಂಡ್ ಬ್ಲಾಗ್ಸ್. ನಾನಿವತ್ತು ವೆಜ್ ಎಗ್ ಬುರ್ಜಿಯನ್ನು ಹೇಗೆ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ. ಸೂಪರಾಗಿ ಬರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಚಪಾತಿ ಜೊತೆ, ಅನ್ನದ ಜೊತೆ ಎಲ್ಲವೂ ಚೆನ್ನಾಗಿರುತ್ತೆ. ಅನ್ನಕ್ಕೆ ಸೈಡ್ ಡಿಶ್ ಆಗಿ ಯೂಸ್ ಮಾಡ್ಬೋದು, ಆದರೆ ಚಪಾತಿಗಂತೂ ಸಖತ್ತಾಗಿರುವಂತಹ ಒಂದು ಕಾಂಬಿನೇಷನ್. ಹೇಗೆ ಮಾಡೋದಂತ ನೋಡೋಣ. ನಾವೊಂದು ಕಡಾಯಿಗೆ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡು ಅದಕ್ಕೆ ಬೆಳ್ಳುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿಕೊಂಡು ಮತ್ತೆ ಶುಂಠಿ ಹಾಕ್ಕೊಂಡು ಅದಕ್ಕೆ ಹಸಿಮೆಣಸಿನ್ಕಾಯಿ ಸ್ವಲ್ಪ 1-2 ಅಥವಾ 3 ಹಸಿಮೆಣಸಿನ್ಕಾಯಿಯನ್ನು ಹಾಕ್ಕೊಂಡು ಈ ರೀತಿಯಾಗಿ ಫ್ರೈ ಮಾಡ್ಕೋಬೇಕು. ನಂತರ ಈರುಳ್ಳಿ 2 ಈರುಳ್ಳಿಯನ್ನು ಹಾಕ್ಕೊಂಡಿದ್ದೀನಿ. ಇದನ್ನು ಕೂಡ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡಬೇಕು. ಈ ವೆಜ್ ಎಗ್ ಬುರ್ಜಿ ಏನಿದೆ ಸಖತ್ತಾಗಿ ಬರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಯುನಿಕ್ ಆಗಿರುವಂತಹ ಒಂದು ರೆಸಿಪಿ, ಸಖತ್ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಯಾರು ತರಕಾರಿ ತಿನ್ನಲ್ಲ ಅನ್ನೋವಂಥ ಮಕ್ಕಳಿಗೆ ಇದು ಬೆಸ್ಟ್ ಆಗಿರುತ್ತೆ, ಸೂಪರ್ ಆಗಿ ಬರುತ್ತೆ. ನಾನಿಲ್ಲಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇದು ನೀಟಾಗಿ ಸ್ವಲ್ಪ ಫ್ರೈ ಆದ ನಂತರ ನಾನು ಇದಕ್ಕೆ ಟೊಮೆಟೊವನ್ನು ಹಾಕೋತಾ ಇದ್ದೀನಿ. 1 ಟೊಮೆಟೊವನ್ನು ನಾನು ಯೂಸ್ ಮಾಡಿದ್ದೀನಿ. 1 ಟೊಮೆಟೊವನ್ನು ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡಬೇಕು. ಇದು ನೀರು ಬಿಡೋದ್ರಿಂದ ಟೊಮೆಟೊ ನಾವು ಸ್ವಲ್ಪ ಉಪ್ಪು ಹಾಕೋ ತಕ್ಷಣ ನೀರು ಬಿಡುತ್ತೆ. ಈ ರೀತಿಯಾಗಿ ಫ್ರೈ ಮಾಡ್ಕೋಬೇಕು, ನೀರು ಕೂಡ ಬಿಡ್ತಾ ಹೋಗುತ್ತೆ ಅದು. ಹಾಗೆ ನಾವಿಲ್ಲಿ ಪಾಲಕ್ ಕೂಡ ತಗೊಳ್ಳೋದ್ರಿಂದ ಅದು ಕೂಡ ನೀರಿನ ಅಂಶ ಇರೋದ್ರಿಂದ ಸ್ವಲ್ಪ ನೀರು ಬಿಡುತ್ತೆ. ನೀರು ಇಂಗೋವರೆಗೂ ನಾವು ಫ್ರೈ ಮಾಡ್ಕೋಬೇಕು. ಇಲ್ಲಿ ಟೊಮೆಟೊ ಸ್ವಲ್ಪ ಮೆತ್ತಗಾದ್ಮೇಲೆ ನಾವು ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಳ್ಬೇಕು. ಈಗ ನಾನು ಇಲ್ಲಿ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡು ನೀಟಾಗಿ ಫ್ರೈ ಮಾಡಬೇಕು. ತುಂಬಾ ಚೆನ್ನಾಗಿ ಬರುತ್ತೆ ಈ ಫ್ರೈ ಏನಿದೆ, ಈ ವೆಜ್ ಎಗ್ ಬುರ್ಜಿ ಏನಿದೆ ಇದು. ನಾನು ಇಲ್ಲಿ ಇದಕ್ಕೆ ಪಾಲಕನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಪಾಲಕನ್ನು ಚೆನ್ನಾಗಿ ತೊಳ್ಕೊಂಡು ಸಣ್ಣದಾಗಿ ಕಟ್ ಮಾಡಿಟ್ಕೊಂಡು ಅದನ್ನು ಹಾಕೋತಾ ಇದ್ದೀನಿ. ಈಗ ಏನಾಗುತ್ತೆ, ಈ ಪಾಲಕ್ ನಾವು ತೊಳೆದಿರೋದ್ರಿಂದ ಅದರ ನೀರಿನ ಅಂಶ ಕೂಡ ಸ್ವಲ್ಪ ಇರೋದ್ರಿಂದ ಅದು ಸ್ವಲ್ಪ ನೀರು ಬಿಟ್ಕೊಳ್ಳುತ್ತೆ. ಹಾಗಾಗಿ ಅದಕ್ಕೆ ನಾವು ಸ್ವಲ್ಪ ಉಪ್ಪು ಮತ್ತು ಅರಿಶಿನವನ್ನು ಹಾಕ್ಕೊಂಡು ಸರಿಯಾಗಿ ಬೇಯಿಸ್ಕೋಬೇಕು. ಬೇಯಿಸ್ಕೊಳ್ಳೋದಂದ್ರೆ ನೀರು ಇಂಗಬೇಕು ಅಷ್ಟೇ. ಯಾಕಂದರೆ ತರಕಾರಿ ನಿಮ್ಗೆ ಗೊತ್ತಿರುವ ಹಾಗೆ ಪಾಲಕನ್ನು ಜಾಸ್ತಿ ಹೊತ್ತು ಬೇಯಿಸ್ಬೇಕಂತ ಇಲ್ಲ. ಹಾಗಾಗಿ ನಾನಿಲ್ಲಿ ಸ್ವಲ್ಪ ಬೇಯಿಸ್ಕೊಂಡು ಅದರ ನೀರು ಇಂಗೋರವರೆಗೆ ನಾನು ಬಿಡ್ತಾ ಇದ್ದೀನಿ. ಈಗ ನೀರು ಇಂಗಿದ ನಂತರ ಸ್ವಲ್ಪ ಇದಾದಮೇಲೆ ಅದಕ್ಕೆ ನಾನೊಂದು 3 ಎಗ್ಗನ್ನು ಯೂಸ್ ಮಾಡ್ಕೊಂಡಿದ್ದೀನಿ. ಬೇಕಾದರೆ 2 ಆದರೂ ಹಾಕ್ಬೋದು, ಬಟ್ 3 ಹಾಕಿದರೆ ಅದು ಚೆನ್ನಾಗಿ ಸಿಗೋದ್ರಿಂದ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ. ನಾನು ಇಲ್ಲಿ 3 ಎಗ್ಗನ್ನು ಹಾಕ್ಕೊಂಡು ಅದರ ಮೇಲೆ ಹಾಕ್ತಾ ಇದ್ದೀನಿ. ಹಾಕಿ 1-2 ನಿಮಿಷ ಆದರೂ ನಾವು ಅದನ್ನು ಬಿಡಬೇಕು. ಯಾಕಂದರೆ ಇಮಿಡಿಯೇಟ್ ಇದು ಮಾಡೋಕ್ಕೆ ಹೋದರೆ ಅದು ಚೆನ್ನಾಗಿರಲ್ಲ, ಬಾಯಿಗೆ ಸಿಗಲ್ಲ. ಹಾಗಾಗಿ 1-2 ನಿಮಿಷ ಬಿಟ್ಟ ನಂತರ ಮುಚ್ಚಳ ಮುಚ್ಚಿ ಇಟ್ಟ ನಂತರ ಮತ್ತೆ ತೆಗೆದು ಈ ರೀತಿಯಾಗಿ ಮಿಕ್ಸ್ ಮಾಡಬೇಕು. ಸಕ್ಕತ್ತಾಗಿರುತ್ತೆ, ತುಂಬಾ ಚೆನ್ನಾಗಿರುವಂತಹ ಒಂದು ರೆಸಿಪಿ. ಎಲ್ಲರಿಗೂ ಹೇಗಂದರೆ ನಮಗೆ ಸೈಡ್ ಡಿಶ್ ಆಗಿ ಏನಾದರೂ ಫಟಾಫಟ್ ಮಾಡ್ಕೋಬೇಕು ಅಥವಾ ರುಚಿಯಾಗಿ ಏನಾದರೂ ತಿನ್ನಬೇಕು ಅಂತ ಇದ್ದರೆ ಈ ರೀತಿಯ ಪಾಲಕ್ ಎಗ್ ರೆಸಿಪಿಯನ್ನು ಮಾಡ್ಕೊಳ್ಳಿ. ತುಂಬಾ ಚೆನ್ನಾಗಿರುತ್ತೆ ತಿನ್ನಲಿಕ್ಕೂ ಕೂಡ, ಹಾಗೆ ಮಾಡಲಿಕ್ಕೂ ಕೂಡ ತುಂಬಾ ಸುಲಭ. ಈ ರೀತಿಯ ಹೆಚ್ಚಿನ ರೆಸಿಪಿಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಹಾಗೆ ನಾನಿಲ್ಲಿ ಸ್ವಲ್ಪ ಒಂದು ಸ್ಪೂನಷ್ಟು ಚಿಲ್ಲಿ ಪೌಡರನ್ನು ಹಾಕ್ಕೊಂಡಿದ್ದೀನಿ. ಯಾಕೆ ಅಂದರೆ ಆ ಪಾಲಕ್ ಏನಿದೆ ಸ್ವಲ್ಪ ಸಪ್ಪೆ ಇರೋದ್ರಿಂದ ಈ ರೀತಿ ಖಾರದ ಪುಡಿಯನ್ನು ಕೂಡ ಸೇರಿಸ್ಕೊಳ್ಳೋದ್ರಿಂದ ಅದರ ರುಚಿ ಇನ್ನೂ ಹೆಚ್ಚಾಗುತ್ತೆ. ನಾವು ಆಲ್ರೆಡಿ ಹಸಿಮೆಣಸಿನ್ಕಾಯಿ ಹಾಕಿರೋದ್ರಿಂದ ಇದನ್ನು ಕೂಡ ಸ್ವಲ್ಪ ಚಿಲ್ಲಿ ಪೌಡರ್ ಹಾಕ್ಕೊಳ್ಳೋದ್ರಿಂದ ರುಚಿ ಚೆನ್ನಾಗಿರುತ್ತೆ. ನೋಡ್ತಾ ಇದ್ರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇದೇ ರೀತಿ ನೀವು ಕೂಡ ವೆಜ್ ಎಗ್ ಬುರ್ಜಿಯನ್ನು ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ಹಾಗೆ ನಾನು ಮಾಡ್ತಿರುವಂತಹ ರೆಸಿಪಿಗಳೆಲ್ಲ ನಿಮ್ಗೆ ಇಷ್ಟ ಆಗ್ತಾ ಇದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.